ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಫ್ ಸ್ಲೀವ್ಸ್ ಇದು ಡ್ರಾಫ್ಟಿಂಗ್ 1 ವಿಡಿಯೋ ಅಂದರೆ ಪಾರ್ಟ್ 1 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ ನಮ್ಮ ಚಾನಲಲ್ಲಿ, ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಇದು ಪಾರ್ಟ್ 2 ವಿಡಿಯೋ ಆಗಿದೆ. ಇದು ಕಂಟಿನ್ಯೂ ಮಾಡ್ತಿದ್ದೇನೆ. ಆಲ್ರೆಡಿ ನಾವು ಕಟ್ಟಿಂಗನ್ನು ಮಾಡಿಟ್ಕೊಂಡಿದ್ದೇವೆ. ಇಲ್ಲಿ ಪಟ್ಟಿ ಎಷ್ಟು ಬೇಕು ಅಂತ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಪಟ್ಟಿ ಅದಕ್ಕೆ ಅಂದಾಜಿಗೆ ಕಟ್ಟಿಂಗ್ ಮಾಡಿಕೊಂಡು ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ನಾನು ಅಂದಾಜಿಗೆ ಮಾರ್ಕಿಂಗ್ ಮಾಡ್ತಿದ್ದೇನೆ. ಅಂದರೆ ಪಟ್ಟಿ ನಿಮಗೆ ಎಷ್ಟಿರ್ತದೆ ಆಲ್ರೆಡಿ ಅದನ್ನೇ ಮಾರ್ಕಿಂಗ್ ಮಾಡಿಕೊಂಡ್ರೆ ಆಯಿತು, ಏನು ಎಕ್ಸ್ಟ್ರಾ ಎಲ್ಲ ಮಾಡಬೇಕಾಗಿಲ್ಲ. ಫಸ್ಟಿಗೆ ಬ್ಯಾಕ್ ಸೈಡ್ ಸ್ಲೀವ್ಸ್ ಇದ್ದು ಕಟ್ಟಿಂಗ್ ಮಾಡ್ತೇವೆ ನಾರ್ಮಲ್ ಆಗಿ. ಅದಾದಮೇಲೆ ಫ್ರಂಟ್ ಸೈಡ್ ಇದು ಸ್ಲೀವ್ಸನ್ನು ಕಟ್ಟಿಂಗ್ ಮಾಡುವಂಥದ್ದು. ಅದೇ ರೀತಿ ಇಲ್ಲಿ ಕೂಡ ಪೇಪರಲ್ಲಿ ಕೂಡ ಕಟ್ಟಿಂಗ್ ಮಾಡ್ತಿದ್ದೇನೆ. ಈ ರೀತಿ ನಾಚ್ ಹಾಕ್ಕೊಳ್ತಿದ್ದೇನೆ, ಯಾಕಂತ ಹೇಳಿದರೆ ಸ್ಟಿಚಿಂಗಿಗೆ ಈಸಿ ಆಗ್ತದೆ ಅಂತ ಮಾರ್ಕಿಂಗ್ ಮಾಡುವಾಗ ಇನ್ನೊಮ್ಮೆ ಫ್ಯಾಬ್ರಿಕಲ್ಲಿ. ಈಗ ಫ್ರಂಟ್ ಸ್ಲೀವ್ಸ್ ಇದ್ದು ಶೇಪನ್ನು ನೀಟಾಗಿ ಕಟ್ಟಿಂಗ್ ಮಾಡ್ತಿದ್ದೇನೆ. ನಾನು ಮೊದಲೇ ಹೇಳಿದಾಗೆ ಫ್ರಂಟ್ ಸ್ಲೀವ್ಸ್ ಇದ್ದು ಶೇಪ್ ನೋಡಿ, ಫಸ್ಟಿಗೆ ಮತ್ತು ಎಂಡಾಗಿ ಬರಬೇಕು. ಮಿಡಲಲ್ಲಿ ಮಾತ್ರ 1/2 ಇಂಚಷ್ಟು ಗ್ಯಾಪ್ ಇದ್ದರೆ ಈಸಿಯಾಗಿ ಬರ್ತದೆ. ಅದಾದಮೇಲೆ ಪಟ್ಟಿಗೆ ಅಂತ ತೆಗೆದಿಟ್ಟಂಥ ಅಂದರೆ ಮಾರ್ಕ್ ಮಾಡಿಟ್ಟದನ್ನು ಕಟ್ಟಿಂಗ್ ಮಾಡ್ತಿದ್ದೇವೆ ಅಷ್ಟೇ. ಈಗ ಫ್ರಿಲ್ ಇಡಲಿಕ್ಕೆ ಅಂದರೆ ಮೇಲ್ಗಡೆ ಪಾರ್ಟ್ ಮತ್ತು ಕೆಳಗಡೆ ಪಟ್ಟಿ ಇಡಲಿಕ್ಕೆ ಅಂತ ಹೇಳಿ ಫ್ಯಾಬ್ರಿಕನ್ನು ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೇನೆ. ನಾನು ನ್ಯೂಸ್ ಪೇಪರಲ್ಲಿ ಕಟ್ಟಿಂಗ್ ಮಾಡಿದ್ದೇನೆ, ನಿಮ್ಗೆ ಇದನ್ನು ಡ್ರಾಫ್ಟಿಂಗ್ ಮಾಡಿ ಜಸ್ಟ್ ತೋರಿಸಿದ್ದೇನೆ ಅಷ್ಟೇ. ನ್ಯೂಸ್ ಪೇಪರಲ್ಲಿ ಇದೇ ರೀತಿ ನಾನು ಕೂಡ ಕಟ್ಟಿಂಗ್ ಮಾಡಿ ತಗೊಂಡಿದ್ದೇನೆ. ಮೇಲ್ಗಡೆದಿದ್ದು ಫ್ರಿಲ್ಲಿಗೆ ಅಂತ ಹೇಳಿ, ಕೆಳಗಡೆ ಹಾಗೇನೆ ಅದು ಪಟ್ಟಿಗೆ ಅಂತ ಹೇಳಿ. ಮೇಲ್ಗಡೆ ಫ್ರಿಲ್ಲಿಗೆ ಅಂತ ಹೇಳಿ ಕಟ್ಟಿಂಗ್ ಮಾಡಿರೋದು ನಾವು ಎಷ್ಟು ಪೇಪರ್ ಕಟ್ಟಿಂಗ್ ಮಾಡಿದ್ದೇವೆ ಅದಕ್ಕಿಂತ ಮೇಲ್ಗಡೆ 1/2 ಇಂಚ್ ಹಾಗೆ ಕೆಳಗಡೆ 1/2 ಇಂಚನ್ನು ಎಕ್ಸ್ಟ್ರಾ ತಗೊಳ್ಬೇಕಾಗ್ತದೆ. ಯಾಕಂತ ಹೇಳಿದರೆ ಪಾರ್ಟ್ 1 ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೇನೆ, ನಾನೇನು ಎಕ್ಸ್ಟ್ರಾ ತಗೊಳ್ಳಿಲ್ಲ, ಎಷ್ಟು ಬೇಕು ಅಷ್ಟೇ ತಗೊಂಡಿದ್ದೇನೆ. ಈಗ ಇಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಮೇಲ್ಗಡೆ 1/2 ಇಂಚ್ ಮತ್ತು ಕೆಳಗಡೆ 1/2 ಇಂಚ್. ಇಲ್ಲಿ ನೋಡಿ ಫ್ರಿಲ್ಸ್ ಇಡಲಿಕ್ಕೆ ಅಂತ ನಾನಿಲ್ಲಿ ಇಷ್ಟು ಎಕ್ಸ್ಟ್ರಾ ಪೀಸನ್ನು ತಗೊಂಡಿದ್ದೇನೆ. ಅಂದರೆ ಪೇಪರ್ ಬಿಟ್ಟು ಅಂದರೆ ನಮ್ಮ ಅಳತೆ ಬಿಟ್ಟು ಇಷ್ಟು ಎಕ್ಸ್ಟ್ರಾ ಫ್ರಿಲ್ಲಿಗೆ ಅಂತ ಇಟ್ಟಿದ್ದೇನೆ. ನಿಮ್ಗೆ ಇನ್ನೂ ಹೆಚ್ಚು ಬೇಕು ಅಂತಿದ್ರೆ ಇನ್ನೂ ಕೂಡ ಹೆಚ್ಚು ಫ್ಯಾಬ್ರಿಕನ್ನು ತಗೊಳ್ಬೋದು. ಅದೇ ರೀತಿ ಕೆಳಗಿನ ಪಾರ್ಟ್ ಅಂದರೆ ಪಟ್ಟಿಯ ಪಾರ್ಟನ್ನು ಕೂಡ ನಾನು ಇದೇ ರೀತಿ ಕಟಿಂಗ್ ಮಾಡಿದ್ದೇನೆ. ಮೇಲ್ಗಡೆ 1/2 ಇಂಚ್ ಮತ್ತು ಕೆಳಗಡೆ 1/2 ಇಂಚ್ ಅಂತ. ಪಾರ್ಟ್ 1 ವಿಡಿಯೋ ನೋಡಿದವರಿಗೆ ನಾನೊಂದು ಟ್ರಿಕ್ ಹೇಳ್ತೇನೆ ಅಂತ ಹೇಳಿದ್ದೆ. ಅಂದರೆ 3 ಇಂಚ್ ಅಥವಾ 2 ಇಂಚ್ ಬೇರೆ ಮೆಥಡ್ ಯೂಸ್ ಮಾಡಿಕೊಂಡು 3 ಇಂಚ್ ಅಥವಾ 2 ಇಂಚ್ ಡೌನಿಂಗ್ ಇಟ್ಟರೂ ಕೂಡ ನೀವು ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಸ್ಲೀವ್ಸ್ ಇದ್ದ ಶೇಪ್ ಏನು ಕೊಟ್ಟಿದ್ದೇವೆ ಅದನ್ನು ಟೋಟಲ್ ಮಾಡುವಾಗ ನಿಮ್ಮ ಟೋಟಲ್ ಕಂಕುಳದ ಸುತ್ತಳತೆ ಅಂದರೆ ನಾನಿಲ್ಲಿ 15 ಇಂಚು ಅಂತ ತಗೊಂಡಿದ್ದಲ್ಲ, ಅಷ್ಟು ಬಂದರೆ ಸಾಕು. ನಿಮ್ಮ ಕಂಕುಳದ ಸುತ್ತಳತೆ ಬರಬೇಕು, ಆಗ ಸ್ವಲ್ಪ ಕರೆಕ್ಟ್ ಆಗ್ಬೋದು. ಕೆಲವೊಂದು ಫ್ಯಾಬ್ರಿಕಲ್ಲಿ ಅಂದರೆ ಕೆಲವರ ಮೆಷರ್ಮೆಂಟಲ್ಲಿ ಚೇಂಜಸ್ ಬರ್ಬೋದು. ಇಲ್ಲಿ ಕೂಡ ಇದೇ ರೀತಿ ಪಟ್ಟಿಗೆ ಅಂದರೆ ಕೆಳಗಡೆ ಪಟ್ಟಿಗೆ ನಾನು ಮೇಲ್ಗಡೆ 1/2 ಇಂಚು ಮತ್ತು ಕೆಳಗಡೆ 1/2 ಇಂಚ್ ಎಕ್ಸ್ಟ್ರಾ ತಗೊಳ್ತಿದ್ದೇನೆ. ಇದು ಪೇಪರ್ ಕಟ್ಟಿಂಗಿಂತ ಎಕ್ಸ್ಟ್ರಾ. ಮೇಲ್ಗಡೆ ನಾವು ಯಾವ ರೀತಿ ತಗೊಂಡ್ವೋ ಅದೇ ರೀತಿ ಪಟ್ಟಿಗೆ ಕೂಡ ತಗೊಳ್ತಾ ಇದ್ದೇನೆ. ಈಗ ನೆರಿಗೆಯನ್ನು ಇಡಲಿಕ್ಕೆ ಯಾವ ರೀತಿ ಫಾರ್ಮುಲಾ ಇದೆ ಅಂತ ನೋಡೋಣ. ಈ ಫಾರ್ಮುಲಾವನ್ನು ನೀವು ಸ್ಕರ್ಟಿಗೆ ಅಂದರೆ ಲಂಗರಾವಕ್ಕೆ ಏನು ಹೇಳ್ತಾರೆ ಅಲ್ಲಿಗೆ ಕೂಡ ಪ್ಲೀಟ್ಸ್ ಇಡಲಿಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಈಗ ನಾನಿಲ್ಲಿ ಇದನ್ನು ಫ್ರಿಲ್ಸ್ ಇಡಲಿಕ್ಕೆ ತೋರಿಸ್ತಿದ್ದೇನೆ. ಇಲ್ಲಿ ನಾವು ಎಷ್ಟು ಬೇಕಾದರೆ ಫ್ರಿಲ್ಸನ್ನು ಇಡ್ಬೋದು. ನಾವು ಎಷ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ ತಗೊಂಡಿದ್ದೇವೆ ಅದರ ಮೇಲ್ಗಡೆ ಈಕ್ವಲ್ ಆಗಿ ಬರ್ತದೆ. ಫಸ್ಟಿಗೆ ನಾವಿಲ್ಲಿ ಮಾರ್ಜಿನನ್ನು ನೋಡ್ಕೊಳ್ಬೇಕಾಗ್ತದೆ. ಮಾರ್ಜಿನ್ ಅಂದರೆ ಸ್ಟಿಚ್ಗಿಂತ ಎಕ್ಸ್ಟ್ರಾ ಎಷ್ಟು ಫ್ಯಾಬ್ರಿಕ್ ಇಟ್ಟಿದ್ದೇವೆ ಅಂತ. ನಾವಾಗಲೇ 2 ಇಂಚ್ ಇಟ್ಟಿದ್ದೇವೆ ಅಂತ ಪಾರ್ಟ್ 1 ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ. 2 ಇಂಚನ್ನು ಎಕ್ಸ್ಟ್ರಾ ಬಿಡಬೇಕು. ಅಂದರೆ ಇಲ್ಲಿ 2 ಲೇಯರ್ ಬರುವ ರೀತಿ ನೋಡ್ಕೊಳ್ಳಿ. ಒಂದು ಸೈಡಲ್ಲಿ 2 ಇಂಚ್ ಬರುವ ಹಾಗೆ ಅಂದರೆ 2 ಇಂಚಿಗೆ ಮಾರ್ಕಿಂಗನ್ನು ಮಾಡ್ಕೊಳ್ಬೇಕಾಗ್ತದೆ. ಇದು ಯಾಕಂದರೆ ಇಲ್ಲಿಗೆ ನಾವು ಫ್ರಿಲ್ಸ್ ಇಡ್ತಾ ಇಲ್ಲ, ಎಕ್ಸ್ಟ್ರಾ ಒಳಗಡೆ ನಾವು ಫ್ರಿಲ್ಸ್ ಇಡ್ತಾ ಇಲ್ಲ, ಮೇಲ್ಗಡೆ ಮಾತ್ರ. ಹೀಗೆ 4 ಲೇಯರ್ ಬರುವ ರೀತಿ ಇದೇ ರೀತಿ ಮಡಚಿ ಇಟ್ಕೊಳ್ಳಿ. ನೀಟಾಗಿ ನೋಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಫಸ್ಟಿಗೆ ನೀವು ಎಷ್ಟು ಮಾರ್ಜಿನ್ ಇಟ್ಕೊಂಡಿದ್ದೀರೋ ಅದನ್ನು ಮಾರ್ಕಿಂಗ್ ಮಾಡ್ಕೊಳ್ಳಿ. ಮತ್ತು ಆ ಲೈನ್ನ ಮೇಲ್ಗಡೆ ಆ ಮಾರ್ಕಿಂಗ್ನ ಮೇಲ್ಗಡೆ ಈ ಫೋಲ್ಡನ್ನು ಅಲ್ಲಿಗೆ ತಂದು ನಿಲ್ಲಿಸಿ. ಈಗ ಇದರ ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ನನಗೆ ಮೆಷರ್ಮೆಂಟ್ ಬರುವಂಥದ್ದು 6.5 ಇಂಚು. 6.5 ಇಂಚು ನನಗೆ ಮೆಷರ್ಮೆಂಟ್ ಬಂದಿದೆ. ನಿಮಗೆ ಎಷ್ಟು ಕೂಡ ಚೇಂಜಸ್ ಬರ್ಬೋದು. ಈ ಮಾರ್ಕಿಂಗನ್ನು ನೀವು ಸೈಡಲ್ಲಿ ಒಂದು ಬರೆದಿಟ್ಕೊಳ್ಳಿ, ಯಾಕಂದರೆ ಇದನ್ನು ಫಾರ್ಮುಲಾವನ್ನು ಮಾಡಲಿಕ್ಕಿದೆ. ಈಗ ಇದನ್ನು ಯೂಸ್ ಮಾಡ್ಕೊಳ್ಬೇಕಾಗ್ತದೆ. ಎಷ್ಟು ಎಕ್ಸ್ಟ್ರಾ ಬರ್ತದೆ ನಿಮಗೆ, ತುಂಬ ಕೂಡ ಫ್ಯಾಬ್ರಿಕ್ ಉಳಿಬೋದು ಅಥವಾ ಕಡಿಮೆ ಕೂಡ ಉಳಿಬೋದು. ಇದರ ಮೇಲ್ಗಡೆ ನಮ್ಮ ಕಂಕುಳದ ಸುತ್ತಳತೆಯ ಕಾಲು ಭಾಗ ಅಂದರೆ ನಾನಿಲ್ಲಿ ಮೆಷರ್ಮೆಂಟ್ ತಗೊಂಡದ್ದು 15 ಇಂಚು. 15 ಡಿವೈಡೆಡ್ ಬೈ 4 ಅಂತ ಹೇಳುವಾಗ 3.75 ಅಂದರೆ 3/4 ಇಂಚು ಬರ್ತದೆ. ಈ ಎರಡೇ ಮೆಷರ್ಮೆಂಟ್ ಸಾಕು ನಾವು ಫಾರ್ಮುಲಾವನ್ನು ಯೂಸ್ ಮಾಡಲಿಕ್ಕೆ. ಫಸ್ಟಿಗೆ 4 ಫೋಲ್ಡ್ ಮಾಡಿ ನಮಗೆ ಎಷ್ಟು ಎಕ್ಸ್ಟ್ರಾ ಪೀಸ್ ಬಂತು, 6.5 ಅಂತ ಹೇಳಿದರೆ 6.5 ಇಂಚಷ್ಟು ಬಂತು. ಮೈನಸ್ ನಿಮ್ಮ ಕಂಕುಳದ ಸುತ್ತಳತೆಯ ಕಾಲು ಭಾಗ ಇಲ್ಲಿ ಬಂದಿರುವಂಥದ್ದು 3/4 ಇಂಚು. ಇಲ್ಲಿ ನನ್ನ ಮೆಷರ್ಮೆಂಟ್ನ ಬದಲಿಗೆ ನಿಮಗೆ ಎಷ್ಟು ಬರ್ತದೆ ಮೆಷರ್ಮೆಂಟ್ ಅದನ್ನು ನೋಡ್ಕೊಳ್ಳಿ. ಈಗ ನಾನು ಕ್ಯಾಲ್ಕುಲೇಷನ್ ಮಾಡ್ತಿದ್ದೇನೆ. 6.5 ಇಂಚಿಂದ 3/4 ಇಂಚನ್ನು ಮೈನಸ್ ಮಾಡುವಾಗ ನನಗೆ 2/4 ಇಂಚಷ್ಟು ಬರ್ತದೆ.
ಈ 2.25 ಇಂಚಿಗೆ ಅಂದರೆ ನಿಮಗೆ ಎಷ್ಟು ಮೆಜರ್ಮೆಂಟ್ ಬರ್ತದ ಮೈನಸ್ ಮಾಡಿ ಅದಕ್ಕೆ ಮತ್ತೆ ನಿಮ್ಮ ಕಂಕುಳದ ಸುತ್ತಳತೆಯ ಕಾಲು ಭಾಗವನ್ನು ಭಾಗಿಸಬೇಕಾಗ್ತದೆ. ಇಲ್ಲಿ ನೋಡಿ 2.25 ಇಂಚು ಭಾಗಿಸು ಮತ್ತೆ ನಿಮ್ಮ ಕಂಕುಳದ ಸುತ್ತಳತೆಯ ಕಾಲು ಭಾಗ. ಈಗ ಎಷ್ಟು ಬಂತು ನನಗೆ 0.7 ಅಂತ ಹೇಳಿದರೆ ಸಾಧಾರಣ 3/4 ಇಂಚು ಆಗ್ತದೆ. ಅಂದರೆ ನಾನಿಲ್ಲಿ 0.8 ಅಂತ ತಗೊಳ್ತಿದ್ದೇನೆ, ಯಾಕಂತ ಹೇಳಿದರೆ ರೌಂಡ್ ಫಿಗರ್ ನಮಗೆ ಅದನ್ನು ಅರ್ಧ ಮಾಡುವಾಗೆಲ್ಲ ಈಸಿ ಆಗ್ತದೆ ಅಂತ ಅಷ್ಟೇ. ನೀವು ಎಷ್ಟು ನಿಮಗೆ ಮೆಷರ್ಮೆಂಟ್ ಸಿಕ್ಕಿರ್ತದ ಅದನ್ನೇ ತಗೊಳ್ಳಿ. ಇದನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಿದ್ದೇನೆ ಅಂದರೆ 3/4 ಇಂಚ್ ಅಂದರೆ ಎಷ್ಟು ಅಂತ ಮೆಷರ್ಮೆಂಟ್ ಟೇಪಲ್ಲಿ ನೀವು ಅದನ್ನೇ ಮಾರ್ಕಿಂಗ್ ಮಾಡಿಕೊಂಡ್ರೆ ಆಯಿತು. ಇದು ನಿಮಗೆ ಸಿಕ್ಕಿರುವಂಥ ಫಾರ್ಮುಲಾ ಅಂದರೆ ಮೆಷರ್ಮೆಂಟ್ ಸಿಕ್ಕಿರುವಂಥದ್ದು. ಈಗ ಇದನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಹೇಳ್ತಿದ್ದೇನೆ. ಫಸ್ಟಿಗೆ ನಾವಿಲ್ಲಿ 2 ಇಂಚ್ ಸಪ್ರೇಟಾಗಿ ಮಾರ್ಕಿಂಗ್ ಮಾಡಿದ್ದನ್ನು ಬಿಟ್ಟು ಅದಾದಮೇಲೆ 1 ಇಂಚನ್ನು ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಇದು ಎಲ್ಲ ಮೆಷರ್ಮೆಂಟಿಗೆ ಕೂಡ ಸೇಮ್. ಅದಾದಮೇಲೆ ನಿಮಗೆ ಎಷ್ಟು ಮೆಷರ್ಮೆಂಟ್ ಸಿಕ್ಕಿದೆ ಅಂದರೆ ನನಗಿಲ್ಲಿ 0.7 ಅನ್ನೋ ಮೆಷರ್ಮೆಂಟ್ ಸಿಕ್ಕಿತ್ತಲ್ಲ, ಅದೇ ರೀತಿ ನೀವು ಕೂಡ ಈ ಮೆಷರ್ಮೆಂಟನ್ನೇ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಮತ್ತು ಸೇಮ್ 1 ಇಂಚು ಮತ್ತು ನಿಮಗೆ ಸಿಕ್ಕಿರುವಂಥ ಮೆಷರ್ಮೆಂಟ್ ಇದೇ ರೀತಿ ಮಾರ್ಕಿಂಗ್ ಮಾಡಬೇಕು. ಈಗ ಇದನ್ನು ಫೋಲ್ಡ್ ಮಾಡುವಂಥದ್ದು ಆ 1 ಇಂಚ್ ಎಲ್ಲಿಗೆ ಮಾರ್ಕಿಂಗ್ ಮಾಡಿದ್ದೇವೆ ಎಂಡ್ ಅಲ್ಲಿಂದ ಆ 0.7 ಅಂದರೆ ನಿಮಗೆ ಎಷ್ಟು ಮೆಷರ್ಮೆಂಟ್ ಸಿಕ್ಕಿದೆ ಅದರ ಮೇಲ್ಗಡೆ ಇಟ್ಟು ಈ ರೀತಿ ಮಾರ್ಕಿಂಗ್ ಮಾಡ್ತಾ ಬರಬೇಕು. ಈಗ ನೋಡಿ ಇಲ್ಲಿ 1 ಇಂಚ್ ಅನ್ನೋದು ಇದು ಸ್ಕರ್ಟ್ಗೆಲ್ಲ ಓಕೆ. ಇಲ್ಲಿ ಪಫ್ ಸ್ಲೀವ್ಸ್ ಇರೋದ್ರಿಂದ ಇದು 1 ಇಂಚ್ ಅಷ್ಟು ಸೂಟ್ ಆಗ್ತಿಲ್ಲ. ನಿಮಗೆ ಕೂಡ ಇದು ದಪ್ಪ ಅಂತ ಅನಿಸಿದರೆ ನೀವು ಫಾರ್ಮುಲಾವನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಆಯಿತು. ಅಂದರೆ ಇಲ್ಲಿ 1 ಇಂಚಿನ ಬದಲು ಅದನ್ನು ಅರ್ಧ ಮಾಡ್ಕೊಳ್ಬೇಕು. ಫಸ್ಟಿಗೆ ಅರ್ಧ ಇಂಚ್, ಅದಾದಮೇಲೆ ನಿಮಗೆ ಮೆಷರ್ಮೆಂಟ್ ಸಿಕ್ಕಿರೋದನ್ನು ಅರ್ಧ ಅಂದರೆ ನಾನಾಗ 0.8 ಅಂತ ಇಟ್ಕೊಂಡೆ, ಅಂದರೆ 0.7 ಅನ್ನೋ ಮೆಷರ್ಮೆಂಟನ್ನು 0.8 ಅಂತ ಇಟ್ಕೊಂಡ್ರೆ ಅದರ ಅರ್ಧ ಅಂತ ಹೇಳಿದರೆ 0.4. ಇದೇ ರೀತಿ ಫಾರ್ಮುಲಾವನ್ನು ಅಂದರೆ ಮೆಷರ್ಮೆಂಟ್ ಬಂದದನ್ನು ನೀವು ಕೂಡ ಚೇಂಜಸನ್ನು ಮಾಡ್ಕೊಳ್ಬಹುದು. ಇದರ ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತಿದ್ದೇನೆ. ಯಾಕಂತ ಹೇಳಿದರೆ ಕೆಲವರಿಗೆ ಈ ಫಾರ್ಮುಲಾ ಮಾತ್ರ ಬೇಕಿರ್ತದೆ, ಈ ಸ್ಟಿಚಿಂಗ್ ವಿಡಿಯೋ ಬೇಕಿರೋದಿಲ್ಲ. ಅದಕ್ಕೋಸ್ಕರ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.